ರನ್ರಿಪ್ಪ ನಿಮಗೂ ಬಟಾಟಿ ಅಂದರೆ ಇಷ್ಟನ ಮಕ್ಕಳು ಬಂದು ಕೂಡಲೇ ಏನಾರ ಸ್ನ್ಯಾಕ್ಸ್ ಮಾಡಬೇಕು ಪಟ ಮಾಡಬೇಕು ಹೆಲ್ದಿ ಮಾಡ್ಬೇಕಂತ ನಿಮಗೆ ಅನ್ನಿಸ್ತೈತಿ. ಬಟಾಟಿನ ಎಣ್ಣೆಗೆ ಕರಿಲಾರ್ದ ಮಾಡುವಂಥ ಎಲ್ಲ ಡಿಶಸ್ಸೂ ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ಸ್. ಹಂಗಾರೆ ಇದು ಯಾವುದು ಇದ್ರ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಎಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ ರೀ. ನೀವು ಮಾಡೋ ಎಲ್ಲ ಅಡುಗೆನೂ ನಾ ಎಣ್ಣೆ ಇಲ್ದ ಮಾಡ್ತಾನೆ. ಯಾಕೆ ಎಣ್ಣೆ ಇಲ್ದ ಮಾಡಬೇಕು? ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸೇರಂಗಿಲ್ಲ. ಎಣ್ಣೆ ತಿನ್ನೋದ್ರಿಂದ ರೋಗಗಳು ಜಾಸ್ತಿ ಆಗ್ತಾವೆ. ಯಾಕಂದರೆ ಇವಾಗಿರೋ ರಿಫೈನ್ಡ್ ಆಯಿಲ್ ಒಳಗೆ ಒಮೆಗಾ 6 ಜಾಸ್ತಿ ಇರ್ತೈತೆ ರೀ. ಅದರಿಂದ ನಮ್ಮ ದೇಹಕ್ಕೆ ಹಾನಿನ ಜಾಸ್ತಿ ಐತಿ, ಒಳ್ಳೇದಂತೂ ಆಗೋದಿಲ್ಲ. ಇದನ್ನ ಎಣ್ಣೆ ಹಾಕಿ ಅಡುಗೆ ಮಾಡೋದ್ರಿಂದ ಡಯಾಬಿಟಿಕ್ಕು, ಥೈರಾಯ್ಡು, ಆಟೋ ಇಮ್ಯೂನ್ ಅಂತ ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತೇವೆ. ಬಟ್ ಟೆನ್ಷನ್ ಮಾಡ್ಕೋಬೇಡ್ರಿ. ಎಣ್ಣೆ ಇಲ್ಲದೆ ಅಡುಗೆ ಹೆಂಗೆ ಮಾಡೋದನ್ನು ತೋರಿಸೋದ್ರಿಂದ ನೀವು ನಿಮ್ಮ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು. ವೆಯ್ಟ್ ಲಾಸ್ ಕೂಡ ಈಸಿಯಾಗಿ ಯಾವುದೇ ಡಯಟ್ ಇಲ್ದನೂ ಮಾಡ್ಬೋದು. ಹಂಗಾರೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಕತ್ತೀರ ಮತ್ತೆ ಹಂಗಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಕಡಿ ತನಕ ನೋಡ್ರಿ. ಬಿಕಾಸ್ ಎಂಡ್ ಒಳಗೆ ನಾ ಬೆನಿಫಿಟ್ಸ್ನ ಸ್ಟ್ರೆಸ್ ಮಾಡಿ ಹೇಳಿರ್ತಾನೆ. ರೆಸಿಪಿ ಅಷ್ಟೇ ಹೇಳಂಗಿಲ್ಲ ರೀ, ಇಲ್ಲಿ ಎಲ್ಲ ಥರದ್ದು ಬೆನಿಫಿಟ್ಸ್ ಹೇಳ್ತಾನೆ. ಹಂಗಾರೆ ಶುರು ಮಾಡೋಣ. ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಫಸ್ಟ್ ಇದಕ್ಕೆ ಏನು ಮಾಡೋಣ, ಒಂದು ಪಾತ್ರೆ ಇಟ್ಕೊಂಡ್ಬಿಡೋಣ. ಪಾತ್ರೆಗೆ ನಾ ಇಲ್ಲಿ ಇನಿಷಿಯಲಿ ಫಸ್ಟ್ 1 ಕಪ್ ಅಷ್ಟು ನೀರು ಹಾಕತ್ತೀನಿ. ನೀರು ಬೆಚ್ಚಗಾಗಿ ಹೆಸರು ಬಂದಾವ ಅಂತಾರಲ್ಲ, ಸ್ವಲ್ಪ ಕುದಿಯಾಕತ್ ಕೂಡಲೇ ಏನು ಮಾಡ್ಬೇಕಂತಂದ್ರೆ ಒಂದು ಚಿಟಿಕೆ ಜೀರಿಗೆ, ಆಮೇಲೆ ಸ್ವಲ್ಪ ಕಾಳು ಮೆಣಸು ಮತ್ತು ಇದೇನಂತಾರೆ ಚಿಲ್ಲಿ ಫ್ಲೇಕ್ಸ್, ಇವು ಖಾರ ಇರೋಂಗಿಲ್ಲ ಅದಕ್ಕೆ ಇದನ್ನು ಹಾಕಕತ್ತೇನೆ. ಇದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊಳತ್ತೇನೆ. ನೀವು ಬೇಕಾದ್ರೆ ತುರಿದು ಹಾಕ್ಕೋಬೋದು. ಇದನ್ನೆಲ್ಲ ಚಂದಂಗೆ ಕುದಿಸ್ಬೇಕು. ಇಲ್ಲಿ ಟೋಟಲಾಗಿ ನಮಗೆ 2 ಕಪ್ ನೀರು ಬೇಕಾಗ್ತೈತಿ. ಫಸ್ಟ್ 1 ಕಪ್ ಹಾಕೇನಿ, ಇನ್ನೊಂದು ಕಪ್ ಬಿಸಿನೀರು ಹಂಗೆ ಇಟ್ಕೊಂಡೇನಿ ನಾನು. ಇಲ್ಲೇನು ಮಾಡತ್ತೇನಿ, 1 ಕಪ್ ಅಷ್ಟು ರವೆ ಹಾಕ್ಕೊಳತ್ತೇನಿ. ಇದು ಚಿರೋಟಿ ರವೆ ಐತಿ, ಭಾಳ ಸಣ್ಣಗಿರ್ತೈತಿ. ನಿಮ್ಮ ಮನೆಗೆ ಏನಾರ ದಪ್ಪ ರವೆ ಇತ್ತಪ್ಪ ಅಂತಂದ್ರೆ ಒಂದು ಸತಿ ಮಿಕ್ಸಿದಾಗ ಗಿರ್ಗಿರ್ ಅನಿಸ್ಬಿಡ್ರಿ, ಸಣ್ಣ ಆಗಿಬಿಡ್ತೈತೆ ಅದು. ನೋಡಿ ಇಲ್ಲಿ ಹಿಂಗೆ ಹಾಕ್ಕೊಂಡು ಚಂದಂಗೆ ಸ್ಮ್ಯಾಶ್ ಮಾಡ್ಕೊಳತ್ತೇನಿ. ಸಪೋಸ್ ನಿಮಗೆ ನೀರು ಕಡಿಮೆ ಅನ್ಸೈತಂದ್ರೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು. ನನಗಿಲ್ಲಿ ಕಡಿಮೆ ಅನ್ನಿಸ್ಲಿಲ್ಲ, ಬಟ್ ಒಂದು ಸ್ವಲ್ಪ ನಾ ಹಾಕ್ಕೊಂಡೇನು. 1 ಕಪ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡೇನು ಅಂತ ಅನ್ಕೋರು, ಒಂದು 3-4 ಚಮಚ. ಹಿಂಗೆ ಇದನ್ನು ಚಂದಂಗೆ ಸ್ಮ್ಯಾಶ್ ಮಾಡ್ಕೊಂಡು ಫುಲ್ ಸಾಫ್ಟಂಗೆ ಹಿಟ್ಟಿನ ಹದಕ್ಕೆ ಬರಬೇಕಿದೆ ಹಂಗೆ ಮಾಡ್ಕೋಬೇಕು. ಮತ್ತು ಭಾಳ ಗಟ್ಟಿನೂ ಮಾಡ್ಕೋಬಾರ್ದು, ಭಾಳ ತೆಳ್ಳಗೂ ಮಾಡ್ಕೋಬಾರ್ದು. ನೋಡ್ರಿ ಹಿಂಗೆ ಚಂದಂಗೆ ಇದನ್ನು ಮಾಡ್ಕೊಂಡು ಇದ್ರ ಮೇಲೆ ಏನು ಮಾಡಿಬಿಡ್ರಿ ಅಂದ್ರೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇಟ್ಬಿಡ್ರಿ. ಅದು ಚಂದಂಗೆ ಫ್ಲಫಿಯಾಗಿ ಭಾರಿ ಟೇಸ್ಟಿನೂ ಆಗಿಬಿಡ್ತೈತಿ. ಆಮೇಲೆ ಇನ್ನೊಂದು ಸತಿ ಹಿಂಗೆ ಸೌಟ್ ತೊಗೊಂಡು ಚಂದಂಗೆ ಅದನ್ನು ಕಲಿಸ್ಬಿಡ್ರಿ. ನಿಮಗೆ ಗೊತ್ತಾಗ್ತೈತೆ ಅದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತೆ ಅಂಥೇಳಿ, ಹಿಟ್ಟಿನ ಹದಕ್ಕೆ ಬಂದೈತೋ ಇಲ್ಲೋ ಅಂತ ನಿಮಗೆ ಗೊತ್ತಾಗಿಬಿಡ್ತೈತಿ. ಸೊ ಆಮೇಲೆ ಏನು ಮಾಡ್ಬೇಕಂತಂದ್ರೆ ಅದನ್ನು ಒಂದು ತಟ್ಟೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊರಿ. ನೆನ್ಪಿಟ್ಕೊರಿ, ನಾ ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಅದು ಏನೂ ಬಳಸಕತ್ತಿಲ್ಲ. ಆದ್ರೂ ಈ ಪೊಟ್ಯಾಟೊ ಬೈಟ್ಸ್, ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್ನ ಮಸ್ತ್ ಟೇಸ್ಟಿಯಾಗಿ ಮಾಡ್ಬೋದು. ನನ್ನ ಮಗಳದ ಪಾಟ್ಲಕ್ ಪಾರ್ಟಿ ಇತ್ತಕಿ ಸ್ಕೂಲ್ನಾಗ, ಅದಕ್ಕಾಗಿ ಕೇಳಿದ್ಲ, ಅಮ್ಮ ನನಗೆ ಆಲೂಗಡ್ಡೆಯಿಂದ ಏನಾರ ಮಾಡಿಕೊಡು ಅಂಥೇಳಿ. ಅದಕ್ಕೆ ಮಾಡಕತ್ತೀನಿ ನೋಡ್ರಿಪ್ಪ ನಾನು. ಸೊ ಎಲ್ಲಿಂದ ಹೊರಗಿನ ತಂದು ಕೊಟ್ರೆ ಮಕ್ಕಳಿಗೆ ಆರೋಗ್ಯ ಕೆಡ್ತೈತೆ ಆ ರೀಸನಿಂದ. ಸೊ ಚಂದಂಗೆ ಇದನ್ನ ಹಿಂಗೆ ಒಂದು ತಟ್ಟೆ ಒಳಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಹಾಕ್ಕೊಳತ್ತೇನಿ. ನಾ ಇಲ್ಲಿ 3 ಬೇಯಿಸಿದ ಆಲೂಗಡ್ಡೆ ತೊಗೊಂಡೇನಿ ಮತ್ತು 1 ಕಪ್ ಅಷ್ಟು ಚೀಸ್ ತೊಗೊಂಡೇನಿ. ಚೀಸ್ ಅವ್ರಿಗೆ ಕ್ಯಾಲ್ಶಿಯಮ್ನು ಕೊಡ್ತೈತಿ, ಮಕ್ಕಳಿಗೆ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕೊಡುವಾಗ ಅದು ಎಂಥ ಚೀಸ್ ಐತಿ, ಚಲೋ ಐತೋ ಇಲ್ಲೋ, ಬ್ರ್ಯಾಂಡೆಡ್ ಕಂಪ್ನಿದು ಐತೋ ಇಲ್ಲೋ ನೋಡಿರಿ, ಚೆಂದಂಗೆ ನೋಡಿ ವಿಚಾರ ಮಾಡಿ ಕೊಡ್ಬೇಕು ಅಷ್ಟೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹಿಂಗೆ ಚಂದಂಗೆ ಇದನ್ನು ಹಿಟ್ಟಿನ ಹದಕ್ಕೆ ಇವೆಲ್ಲನೂ ಏಕ ರಸ ಆಗುವಂಗೆ ಚಂದಂಗೆ ಹಿಟ್ಟು ನಾದಿ ಹೆಂಗೆ ಕಲಿಸ್ಕೊತೀವಲ್ಲ ನಾವು, ಹಂಗೆ ಇದ್ರನ್ನ ಕೈಯಾಗ ಚಂದಂಗೆ ತಿಕ್ಕಿ ಕಲಿಸ್ಕೋಬೇಕು. ಸ್ವಲ್ಪ ಬಿಸಿ ಇರೋದ್ರಿಂದ ನಂಗೆ ಹಿಡಿಯೋಕೆ ಕಷ್ಟ ಅನ್ಸತ್ತಿತ್ತು. ನಿಮ್ಮ ಕೈ ಎಷ್ಟು ಬಿಸಿ ತಾಳ್ತೈತಲ್ಲ ಆ ಹದಕ್ಕೆ ಬಂದಮೇಲೆ ಹಿಂಗೆ ಚಂದಂಗೆ ಕಲಿಸ್ಕೊರಿ. ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಹಿಟ್ಟು ನಾದೋದ್ರಾಗ ಭಾರಿ ಫೇಮಸ್ ಇರ್ತಾರೆ. ಹಿಂಗೆ ಸ್ವಲ್ಪ ಭಾರ ಹಾಕಿ ಚಂದಂಗೆ ನಾದ್ಕೊಂಡು ಬಿಟ್ರಿಪ್ಪ ಅಂತಂದ್ರೆ ಅದು ಈ ಪೊಸಿಷನಿಗೆ ಬಂದು ಬಿಡ್ತೈತಿ. ನೋಡಿ ಇಲ್ಲಿ ಬಂದೈತಿಲ್ಲ, ಫುಲ್ ಸಾಫ್ಟ್ ಆಗೈತಿ. ಉಂಡೆ ಕಟ್ಟಕ್ಕೆ ಬರ್ತೈತೋ ಇಲ್ಲೋ, ಸಾಫ್ಟ್ ಆಗೈತೋ ಇಲ್ಲೋ ಅನ್ನೋದು ಒಂದು ಸತಿ ಚೆಕ್ ಮಾಡ್ಕೊಂಡು ಬಿಟ್ಟು, ಮನ್ಯಾಗ ಚಪಾತಿ ಲಟ್ಸೋದು ಇರ್ತೈತಿಲ್ಲ ಅದನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋರಿ. ಹಾಕ್ಕೊಂಡು ಇನ್ನೊಂದು ಸತಿ ಚಂದಂಗೆ ಹಿಟ್ಟು ಹಾಕ್ಕೊಂಡು ಹಿಂಗೆ ಕಚ್ ಅಂತ ನಾದ್ರಿ. ನಾವು ವೀಡಿಯೋದಾಗ ಹೆಂಗೆ ತೋರ್ಸಕತ್ತೇನಲ್ಲ ಹಂಗೆ ಕರೆಕ್ಟಾಗಿ ನಾದ್ಕೊಂಡು ನಿಮಗೆ ಎಷ್ಟು ಸೈಜಿಂದ ಬೇಕಲ್ಲ ಅಷ್ಟು ಸೈಜಿಂದ ಉಳ್ಳಿ ಅಂತೀವಿಲ್ಲ ನಾವು, ಅದನ್ನು ಮಾಡ್ಕೊಂಡು ಹಿಂಗೆ ಒಂದೇ ಲೆವೆಲ್ ಆಗುವಂಗೆ ಅದನ್ನು ಉಜ್ಕೋಬೇಕು ಫುಲ್. ಹಿಂಗೆ ನಾವೀಗ ಶಂಕರಪಾಳೆ ಮಾಡುವಾಗದು ಮಾಡ್ಕೋತಿರಲ್ಲ, ಸೇಮ್ ಟು ಸೇಮ್ ಹಂಗೆ ನೋಡ್ರಿ. ಇಲ್ಲೇ ಏಕ ರಸ ಆಗಿ ಅದು ಒಂದೇ ಲೆವೆಲ್ಗೆ ಬರಬೇಕು. ಅದಕ್ಕೆ ಹಂಗೆ ಮಾಡ್ಕೊಳತ್ತೇನೆ. ಚಂದಂಗೆ ಹಿಂಗೆ ಬಂದ ಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಪಟ್ಟನ ಒಂದು ಚಾಕು ತೊಗೊಂಡ್ಬಿಡ್ದೆ. ಚಾಕು ತೊಗೊಂಡು ನಮ್ಮದು ಬರ್ತಡೇ ಐತಿ ಅಂತ ಹೇಳಿ ನಾವು ಹಿಟ್ಟಿನ ಜೊತೆ ಹ್ಯಾಪಿ ಬರ್ತ್ಡೇ ಟು ಯು, ನೋ ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ಹಿಂಗೆ ಮಾಡ್ಕೊಂಡು ನಮಗೆ ಯಾವ ಶೇಪ್ನಾಗ ಬೇಕಲ್ಲ ಆ ಶೇಪ್ನಾಗ ಈ ನಗೆಟ್ಸ್ನ ರೆಡಿ ಮಾಡ್ಕೊಳ್ಳೋದು, ಅಥವಾ ಬೈಟ್ಸ್ ಅಂತ ಏನಂತೀವಲ್ಲ ಇವತ್ತರನ್ನ ರೆಡಿ ಮಾಡ್ಕೊಳ್ಳೋದು. ನೀವು ಹಿಂಗೆ ಬೇಕಾದ್ರೂ ರೆಡಿ ಮಾಡ್ಕೋಬೋದು. ಇದ್ರಾಗ ಸ್ಮೈಲಿ ಮಾಡ್ಕೋಬೋದು, ಹಾರ್ಟ್ ಶೇಪ್ ಮಾಡ್ಕೋಬೋದು, ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನಾ ಇಲ್ಲೇ ವೀಡಿಯೋದಾಗ ತೋರ್ಸೇನಿ.
ನೋಡಿರಿ ನೀವೆಲ್ಲನೂ ಒಂದು ರೀತಿಯಾಗಿನ ಮಾಡ್ಕೊಳಕತ್ತೆ ನಾನು. ನೀವು ಬೇಕಾದ್ರೆ ಡಿಫ್ರೆಂಟ್ ಶೇಪ್ ಮಾಡ್ಕೊಂಡು ಮಕ್ಕಳಿಗೆ ಅಟ್ರಾಕ್ಟಿವ್ ಆಗುವಂಗೂ ಮಾಡ್ಕೋಬೋದು. ನಿಮ್ಮ ಮಗು ಅಥವಾ ನಿಮ್ಮ ಮನ್ಯಾಗ ಯಾವ ರೀತಿ ಇಷ್ಟಪಡ್ತಾರೆ ಹಂಗಿಲ್ಲ ನೋಡಿ. ಇಲ್ಲಿ ಅದೇ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ, ಆ ಉಳ್ಳಿ ಒಳಗೆ ಹಿಂಗೆ ಸೇಮ್ ಚಪಾತಿ ಇದ್ರಗತ್ತೆ ಮಾಡಿಕೊಂಡು ಸ್ವಲ್ಪ ದಪ್ಪಂಗೆ ಲಟ್ಟಿಸ್ಕೋಬೇಕು. ಭಾಳ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ದಪ್ಪಂಗೆ ಲಟ್ಟಿಸ್ಕೊಂಡೆ ಈಗ ಒಂದು ಹಾರ್ಟ್ ಶೇಪ್ ಮಾಡಕತ್ತೀನಿ ನೋಡ್ರಿ ನಾನು. ಹಿಂಗೆ ನಿಮಗೆ ಯಾವ್ದು ಬೇಕಲ್ಲ ಆ ಥರ ಮಾಡ್ಕೊರಿ. ಮಾಡ್ಕೊಂಡ್ಬಿಟ್ಟು ಅದನ್ನ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೇನೋ. ಅದಕ್ಕಿಂತ ಮೊದಲು ಇದ್ರದ್ದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಏನಪ್ಪ ಅಂತಂದ್ರೆ ಆಲೂಗಡ್ಡೆ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಯಾಕಪ್ಪ ಅಂತಂದರೆ ಇದ್ರಾಗ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಏನಾಗ್ತೈತಿ ಅಂತಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಕ್ಯಾನ್ಸರ್ ಸಮಸ್ಯೆಗಳಿಂದ ನಮ್ಮನ್ನು ದೂರ ಇಡ್ತೈತಿ. ಅಷ್ಟೇ ಅಲ್ಲದೆ ಇದ್ರಾಗ ಅಲ್ಫಾ ಲಿಪೋಯಿಕ್ ಆ್ಯಸಿಡ್ ಅನ್ನೋದು ಒಂದು ಇರೋದ್ರಿಂದ ಇದೇನಾಗ್ತೈತೆ ಅಂದ್ರೆ ಮೆದುಳಿನ ಕಾರ್ಯನಿರ್ವಹಣೆಗೆ ಭಾಳ ಹೆಲ್ಪ್ ಮಾಡ್ತೈತಿ. ಇದರಿಂದ ನಮ್ಮ ಜ್ಞಾಪಕ ಶಕ್ತಿ ಏನು ಕಡಿಮೆ ಆಗ್ತಿರ್ತೈತಲ್ಲ ಅದು ಕೂಡ ಹೆಚ್ಚಾಗ್ತೈತಿ. ಮತ್ತು ಇದು ಡಿಪ್ರೆಷನಿಗೆ ಯಾರಿಗೆ ಇರ್ತೈತಲ್ಲ ಅವರಿಗೆ ಇದನ್ನು ಭಾರಿ ಟ್ರೀಟ್ಮೆಂಟ್ ಆಗಿ ಕೂಡ ಆಯುರ್ವೇದಿಕ್ದಾಗ ಯೂಸ್ ಮಾಡ್ತಾರೆ. ಹಿಂಗೆ ನೀವೆಲ್ಲನೂ ಶೇಪ್ ಮಾಡ್ಕೊಂಡ್ಮೇಲೆ ನಾ ಇಲ್ಲಿ ಏರ್ ಫ್ರೈಯರ್ದಾಗ ತೊಗೊಳತ್ತೀನಿ. ಚೆಂದಂಗೆ ಏರ್ ಫ್ರೈಯರ್ನ ಫಸ್ಟ್ 200 ಡಿಗ್ರಿ ಸೆಲ್ಸಿಯಸ್ ಒಳಗೆ 10 ಮಿನಿಟ್ಸ್ ಒಳಗೆ ಪ್ರೀ ಹೀಟ್ ಮಾಡ್ಕೊಂಡೇನಿ. ಆಮೇಲೆ ಈ ಪೇಪರ್ನಿಟ್ಟೆ ಹಿಂಗೆ ಏನೇನು ಶೇಪ್ ಮಾಡ್ಕೊಂಡಿದ್ನಲ್ಲ ಅವ್ರನ್ನ ಎಲ್ಲನೂ ಇಟ್ಟು ಅಗೇನ್ 200 ಡಿಗ್ರಿ ಸೆಲ್ಸಿಯಸ್ ಒಳಗೆ 15 ಮಿನಿಟ್ಸ್ ಅವ್ರನ್ನ ಇಲ್ಲಿ ಬೇಯಿಸ್ಕೊಳತ್ತೇನೆ. ನಾ ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸಲಾರ್ದೆ ಇದನ್ನು ಮಾಡತ್ತೇನೆ. ನೀವು ಬೇಕಾದ್ರೆ ನೀವು ಸ್ಟೀಮ್ ಮಾಡಿರಿ, ಇಲ್ಲ ಹಂಚಿನ ಮೇಲೆ ಹಂಗೆ ಬೇಯಿಸ್ಕೊಂಡ್ರು ನಡಿತೈತಿ. ನೆನಪಿಟ್ಕೋರಿ, ಯಾವಾಗ್ಲೂ ಆಲೂಗಡ್ಡೆ ಒಳಗೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ದನ್ನು ತಿನ್ನಬಾರ್ದು. ಅದು ಭಾರಿ ಡೇಂಜರಸ್ ನಮ್ಮ ಹೆಲ್ತಿಗೆ. ಅದನ್ನು ಬಿಟ್ಟು ನಾವು ಆಲೂಗಡ್ಡೆನ ಬೇಯಿಸಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಭಾರಿ ಬೆನಿಫಿಟ್ಸ್ ಐತಿ. ಸೊ ನೆಕ್ಸ್ಟ್ 200 ಡಿಗ್ರಿ ಸೆಲ್ಸಿಯಸ್ ಇಟ್ಕೊಂಡು ನಾನು 15 ಮಿನಿಟ್ಸ್ ಅದನ್ನು ಬೇಕ್ ಮಾಡ್ಕೊಳತ್ತೇನೆ. ಫುಲ್ ಕ್ರಿಸ್ಪಿ ಆಗಿರುವಂಥ ಪೊಟ್ಯಾಟೊ ಬೈಟ್ಸ್ ರೆಡಿ ಆಗ್ತಾವೆ. ಮತ್ತು ಇದ್ರಾಗ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ಮೂಳೆಗಳು ಸವೆತ ಆಗತೈತಿ ಅಥವಾ ಜಾಯಿಂಟ್ಸ್ ಪೇನ್ ಬರತೈತಿ ಅವರಿಗೆ ಇದನ್ನು ಸ್ಪೆಷಲಿ ಕೊಡ್ತಾರೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಒಳಗಾಗಿರ್ಬೋದು. ಮತ್ತು ಇದ್ರಾಗ ವಿಟಮಿನ್ B6 ಜಾಸ್ತಿ ಇರೋದ್ರಿಂದ ನಮ್ಮ ಹೃದಯ ರೋಗಕ್ಕೆ ಇದು ಭಾಳ ಬೆನಿಫಿಟ್ಸ್ ಐತಿ. ಕೊಲೆಸ್ಟ್ರಾಲ್ ಕಡಿಮೆ ಐತಿ, ಬಟ್ ನಾರಿನಾಂಶ ಜಾಸ್ತಿ ಐತಿ. ಇದರಿಂದ ನಮ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ನಮ್ಮ ದೇಹದಿಂದ ಹೊರಗೆ ಹೋಗ್ತೈತಿ. ರಕ್ತಹೀನತೆ ಸಮಸ್ಯೆಗೂ ಇದು ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಡಯಾಬಿಟಿಕ ಮತ್ತು ನಿದ್ರಾಹೀನತೆಗೂ ಇದು ಭಾರಿ ಬೆನಿಫಿಟ್ಸ್. ಇವೆಲ್ಲ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಂಡು ಬಿಡ್ರಿ. ಮತ್ತು ಈ ರೆಸಿಪಿ ಹೆಂಗಿತ್ತು ಅನ್ನೋದು ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಒಂದ್ಸತಿ ಮಾಡಿಕೊಡ್ರಿ, ಎಣ್ಣೆ ಇಲ್ಲದವ್ರಿಗೂ ರೂಢಿ ಮಾಡಿಸ್ರಿ. ನಾವಂತೂ ಆ ಅಜ್ಜ ಹಾಕಿದ ಆಲದ ಮರ ಅಂತ ಅದ್ರಾಗ ಸಾಯಾಗತ್ತೇವೆ. ಅಟ್ಲೀಸ್ಟ್ ಮಕ್ಕಳಿಗೆ ಚೇಂಜ್ ಮಾಡೋಣ. ಇವಾಗಿನ ಅವರ ಜನ್ರೇಷನಿಗೆ ತಕ್ಕಂಗೆ ಅವ್ರಿಗೆ ಫುಡ್ ಮಾಡಿಕೊಡೋನು. ಏನಂತೀರಿ? ಐ ಹೋಪ್ ಈ ರೆಸಿಪಿ ಪ್ಲಸ್ ಈ ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ನಿಮಗೆ ಯೂಸ್ಫುಲ್ ಇತ್ತು ಅಂತ ಅನ್ಕೊತೇನೆ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಮತ್ತು ಒಂದು ಹೊಸ ಇಂಗ್ರೀಡಿಯೆಂಟ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ರಿಪಾ.